ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಹಬ್ಬ. ಇದು ಯಾರ್ದೋ ಒಂದು ಸಮಾಜದ ಹಬ್ಬ ಅಲ್ಲ, ಇಡೀ ದೇಶದ ಹಬ್ಬ. ನಮ್ಮ ಹಿರಿಕರು ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಅವರ ಪ್ರಾಣ ಕೂಡ ತ್ಯಾಗವನ್ನು ಮಾಡಿ ನಮ್ಗೆ ಈ ದಿನವನ್ನು ತಂದುಕೊಟ್ಟವ್ರೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಈ ಸವಲತ್ತುಗಳು ನಮ್ಗೆ ಇದ್ದಿಲ್ಲ. ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರು, ಗಾಂಧೀಜಿ, ಅಬ್ದುಲ್ ಕಲಾಂ ಆಜಾದ್, ಈ ಥರ ಹಲವಾರು ಜನ ಅವರ ತ್ಯಾಗ ಬಲಿದಾನದಿಂದ ನಮ್ಗೆ ತಂದುಕೊಟ್ಟವ್ರೆ. ಇವತ್ತು ಸರ್ಕಾರದಿಂದ ಈ ಸವಲತ್ತು ಸಿಗಬೇಕಾದ್ರೆ ನಮ್ಮ ಸಂವಿಧಾನ ಕಾರಣ. ಇವತ್ತು ಇಲ್ಲಿ ಓದಂಥ ಮಕ್ಕಳುಗಳು, ಇಲ್ಲಿರೋಂಥ ಮಕ್ಕಳುಗಳು ಈ ಭವಿಷ್ಯದಲ್ಲಿ ಅವರು ಒಳ್ಳೆ ಅಧಿಕಾರಿಗಳು, ಈ ದೇಶದ ಒಳ್ಳೆ ಪ್ರಜೆಗಳಾಗಿ ಬೆಳಿಬೇಕಂತೇಳಿ ಸರ್ಕಾರದ ಯೋಜನೆಗಳು ಹಲವಾರು ಇದೆ. ಇದು ಉಪಯೋಗಿಸ್ಕೊತವ್ರೆ. ನಮ್ಮ ವಾರ್ಡಲ್ಲಿ ವಾರ್ಡ್ ನಂಬರ್ 9ರಲ್ಲಿ ಈ ಹಾಸ್ಟೆಲ್ ಇರೋದು ತುಂಬ ಸಂತೋಷದ ವಿಚಾರ. ಇಲ್ಲಿರೋಂಥ ಎಲ್ಲ ಸಿಬ್ಬಂದಿಗಳು ತುಂಬ ಒಳ್ಳೆ ರೀತಿಯಲ್ಲಿ ವಾರ್ಡನ್ ಕಾರ್ತಿಕ್ ಅವರು ಮತ್ತು ಎಲ್ಲ ಸ್ಟಾಫು ನಮ್ಮ ಒಳ್ಳೊಳ್ಳೆ ಊಟ ಹಾಕಂತ ಮಾದೇವಣ್ಣವರಾಗಿರ್ಬೋದು, ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಹಂತವಾಗಿ ಅಭಿವೃದ್ಧಿ ಮಾಡೋಂಥ ಈ ಹಾಸ್ಟ್ಲು ನಮ್ಮ ಮೈಸೂರಿಗೆ ಒಂದು ಮಾದರಿ ಹಾಸ್ಟ್ಲಾಗಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ನಗರ ಪಾಲಿಕೆ ಸಮಿ ಅವರು ಯಾವಾಗಲೂ ಈ ಹಾಸ್ಟೆಲ್ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ. ಇಲ್ಲಿರೋಂಥ ಸಿಬ್ಬಂದಿಗಳ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಬೇಕು, ಇಲ್ಲಿ ಹೋಗೋಂಥ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದರ್ಶನ ಮಾಡಿ ಹೋಗ್ಬೇಕು, ಅವರು ಮುಗಿಸಿ ಬರುವಾಗ ಅವ್ರ ದರ್ಶನ ಮಾಡಿ ಅವ್ರ ಕೊಠಡಿಗೆ ಹೋಗ್ಬೇಕು ಅಂತೇಳಿ ಅವರ ಸ್ವಂತ ಖರ್ಚಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ, ಮಕ್ಕಳು ತುಂಬ ಕತ್ಲೆ ಇರ್ತದೆ ನೈಟಲ್ಲಿ ಅಂದರೆ ಐಮಾಸ್ ಲೈಟ್ ಕೂಡ ಹಾಕ್ಸಿ ಇಲ್ಲೇನೇನು ಸವಲತ್ತುಗಳು ಬೇಕು ಎಲ್ಲ ಮಾಡಿಕೊಡ್ತವ್ರೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಹಾಸ್ಟೆಲ್ ಅಭಿವೃದ್ಧಿಯಾಗಿ ಇಡೀ ರಾಜ್ಯದಿಂದ ಈ ಮಕ್ಕಳು ಇಲ್ಲಿ ಬಂದು ಇದ್ದು ಅನುಕೂಲವನ್ನು ಪಡೆದು ಹಲವಾರು ಜಿಲ್ಲೆಗಳಿಗೆ ಹೋಗಿ ಅವರು ಒಳ್ಳೆ ಅಧಿಕಾರಿಗಳಾದ್ಮೇಲೆ ಈ ಹಾಸ್ಟೆಲ್ಗೆ ನೆನೆಸ್ಕೋಬೇಕು. ಮತ್ತೆ ಅವರು ಒಳ್ಳೆ ಅಧಿಕಾರಿ ಆದ್ಮೇಲೆ ಇಂಥ ಮಕ್ಕಳು ಬೇರೆ ಕಡೆ ಎಲ್ಲಿ ಓದ್ತವ್ರೆ ಸಹಾಯ ಮಾಡೋಂಥ ಕೆಲಸ ಆಗ್ಬೇಕು ಅಂತೇಳಿ ಇವತ್ತಿನ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭವನ್ನು ಕೋರ್ತೀನಿ. ಹಾಸ್ಟೆಲ್ಗೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿಕೊಟ್ಟಂತಹ ಅಜ್ಜು ಬ್ರದರ್ಸ್ ಮತ್ತು ತಂಡದವರಿಗೆ ನಿಲಯದ ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ. ಸೊ ಹಿಂದೆ ಸಮೀ ಸರ್ ಅವರು ನಮ್ಮ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದಾಗ ನಮ್ಮ ವಿದ್ಯಾರ್ಥಿಗಳು ಆಟ ಆಡ್ಲಿಕ್ಕೋಸ್ಕರ ವಾಲಿಬಾಲ್ ಮತ್ತೆ ನೆಟ್ಟು ಕೊಡಿಸ್ಕೊಡಿ ಅಂತ ಹೇಳಿ ಕೇಳಿದ್ರು. ವಿದ್ಯಾರ್ಥಿಗಳ ಒಂದು ಕೋರಿಕೆಗೆ ತಕ್ಷಣ ಸ್ಪಂದಿಸಿರ್ತಕ್ಕಂತಹ ಸಮೀ ಸರ್ ಅವರು ಈ ವಿಶೇಷ ದಿನ ಸ್ವಾತಂತ್ರ್ಯ ದಿನಾಚರಣೆಯಂದು ವಿದ್ಯಾರ್ಥಿಗಳ ಒಂದು ಕ್ರೀಡಾ ಆಸಕ್ತಿಯನ್ನು ಉತ್ತೇಜಿಸಲಿಕ್ಕೆ ಮತ್ತೆ ಅವರ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿ ನಿಲಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿರತಕ್ಕಂಥ ಅಜ್ಜು ಬ್ರದರ್ಸ್ ಅವರ ಕಡೆಯಿಂದ ಸೊ ಈ ದಿನ ವಾಲಿಬಾಲ್ ಮತ್ತೆ ವಾಲಿಬಾಲ್ ನೆಟ್ಟನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ವಿದ್ಯಾರ್ಥಿ ನಿಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ.